ಬಿ ಡಿ ಅಪ್ರೂವ್ಡ್ ಅಂತ ಬಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳ ಕಾಲದವರೆಗೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಈವನ್ ಸೈಟ್ ಬೈ ಮಾಡಿ ನೀವು ಇದನ್ನು ಮರ್ತೋದ್ರೂ ಕೂಡ ಯಾರು ಇದ್ರ ತಂಟೆಗೆ ಬರೋದಿಲ್ಲ. ಅಷ್ಟು ಸೇಫ್ಟಿ ಆಗಿರುವಂಥ ಒಂದು ಲೇಔಟ್ ಅಂತ ಹೇಳ್ಬೋದು. ಪಕ್ಕದಲ್ಲಿ ಶಿವರಾಮ್ ಕಾರಂತ್ ಲೇಔಟ್ ಇರೋದ್ರಿಂದ ಬಿ ಡಿಯಿಂದ ಈ ಲೇಔಟ್ಗೆ ಏನು ತೊಂದರೆ ಏನು ಇಲ್ವಾ ಸರ್? ಆಲ್ರೆಡಿ NOC ತೊಗೊಂಡಿದ್ದೀವಿ, ಬಿ ಡಿಯಿಂದ NOC ಬಂದಿದೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸರ್. ಕಾರ್ನರ್ ಸೈಟ್ ಇರೋದಕ್ಕೋಸ್ಕರ ಮೇನ್ ರೋಡ್ ಫೇಸಿಂಗ್ 150 ಫೀಟಿಗೆ ಬರುತ್ತೆ, ನಮ್ಮ ಲೇಔಟ್ ಫೇಸಿಂಗ್ 30 ಫೀಟಿಗೆ ಬರುತ್ತೆ ಸರ್. ಎರಡೂ ಕಡೆ ರೋಡ್ಸ್ ಇರೋದಕ್ಕೋಸ್ಕರ 100% ಒಳ್ಳೆ ಇದು ಸೂಪರ್ ಅಲ್ವಾ ಸರ್ ಅದು? ಮತ್ತೆ ಎಂಥ ವ್ಯಾಲ್ಯೂ ಅಂತ ಹೇಳ್ತೀನಿ. ಸೊ ಕಮರ್ಷಿಯಲ್ ಯಾರಾದರೂ ನೋಡ್ತಾ ಇದ್ರು, ಇಲ್ಲ ನಮಗೆ ದೊಡ್ಡ ದೊಡ್ಡ ಸೈಟ್ ಬೇಕು, 30-40, 30-60, 30-90 ಆಡ್ ಸೈಟ್ ಯಾವುದೇ ಬೇಕಂದ್ರೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದು ಕಂಪ್ಲೀಟ್ ಆಗಿ ನಿಮಗೆ ಸೊ ಪಾರ್ಕ್ ಏರಿಯಾ, ಸೊ ಲಾನ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಇಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದು ನೋಡಿ ವೀಕ್ಷಕರೇ, ಈ ಕಡೆ ಬಂದರೆ ನಿಮ್ಮ ಮಕ್ಕಳಿಗೆ ಆಟ ಆಡೋದಕ್ಕೆ ಮಾಡೋದಕ್ಕೆ ತುಂಬಾ ಪ್ರೀಮಿಯಮ್ ಆಗಿರುವಂಥ ಲೇಔಟು. ಬಿ ಡಿ ಅಪ್ರೂವ್ಡ್ ಅಂದ್ರೇ ಹಿಂಗೆ, ಅವ್ರು ಬಿ ಡಿಗೆ ತಕ್ಕಾಗಿ ಪ್ರತಿಯೊಂದನ್ನು ಕೂಡ ಫುಲ್ಫಿಲ್ ಮಾಡಬೇಕಾಗುತ್ತೆ. ಅವ್ರದ್ದೊಂದು ನಾಮ್ಸ್ ಇರುತ್ತೆ, ಈ ಥರ ನೀವು ಮಾಡಬೇಕು ಅಂತ ಇರುತ್ತೆ. ಸರ್ ಬಿ ಡಿ ಅಂತ ಬಂದಾಗ ನಮ್ಗೆ ಆ್ಯಕ್ಚುಲಿ ಪಾರ್ಕ್ ಕೂಡ ಬಿಡಬೇಕು ನೀವು ಅಲ್ವಾ? ಏರಿಯಾ ಬಿಟ್ಟಿದ್ದೀವಿ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಯಲಹಂಕ, ವಿದ್ಯಾರಣ್ಯಪುರ ಎಲ್ಲದಕ್ಕೂ ಹತ್ರ ಆಗಿರುವಂಥ ಒಂದು ಒಳ್ಳೆ ಲೇಔಟನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ನಮ್ಮ ಏರಿಯಾ. ಹೌದು ವೀಕ್ಷಕರೇ, ನಾವು ಇಲ್ಲೇ ಓಡಾಡ್ತಾ ಇರ್ತೀವಿ, ನೀವು ನೋಡಿರ್ಬೋದು. ನಮ್ಮ ಏರಿಯಾಗೆ ಹತ್ರ ಆಗಿರುವಂಥ ಲೇಔಟ್ ಅಂತ ಹೇಳ್ಬೋದು. ಎರಡನೇದಾಗಿ ಇದು ಬಿ ಡಿ ಎ ಅಪ್ರೂವ್ಡು. ಒಂದ್ಸಲ ಬಿ ಡಿ ಅಪ್ರೂವ್ಡ್ ಅಂತ ಬಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳ ಕಾಲದವರೆಗೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಈವನ್ ಸೈಟ್ ಬೈ ಮಾಡಿ ನೀವು ಇದನ್ನು ಮರ್ತೋದ್ರೂ ಕೂಡ ಯಾರು ಇದ್ರ ತಂಟೆಗೆ ಬರೋದಿಲ್ಲ. ಅಷ್ಟು ಸೇಫ್ಟಿ ಆಗಿರುವಂಥ ಒಂದು ಲೇಔಟ್ ಅಂತ ಹೇಳ್ಬೋದು. ಆ್ಯಂಡ್ ಅಪ್ರಿಷಿಯೇಷನ್ ವರ್ಷದಿಂದ ವರ್ಷಕ್ಕೆ ಬಿ ಡಿ ಅಪ್ರೂವ್ಡ್ ಲೇಔಟಲ್ಲಿ ಎಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ಅಂತ ಅದನ್ನು ನಂಬೋಕ್ಕೂ ಆಗಲ್ಲ ನೀವು, ಅಂಥ ಅಪ್ರಿಷಿಯೇಷನ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಮೇನ್ ರೋಡು ನೀವು ನೋಡ್ತಾ ಇದ್ದೀರಲ್ವ, ಇದು ಟುವರ್ಡ್ಸ್ ಯಲಹಂಕ ಅಂತ ಹೇಳ್ಬೋದು. ಸೊ ಇದಕ್ಕೆ ಅಟ್ಯಾಚ್ ಆಗಿರುವಂಥ ಲೇಔಟು, ಆದ್ರಿಂದನೇ ಇಲ್ಲಿ ನಿಮಗೆ ಕಮರ್ಷಿಯಲ್ ಸೈಟ್ಸ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಸೊ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇರುವಂಥದ್ದು ಜೈ ಮಾರುತಿ ರೆಸಿಡೆನ್ಷಿಯಲ್ ಲೇಔಟ್. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನವೀನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಇಷ್ಟು ದಿನ ನಾವು ಬೇರೆಯವ್ರ ಏರಿಯಾಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ವಿ, ಇವತ್ತು ನೀವು ನಮ್ಮ ಏರಿಯಾಗೆ ಬಂದಿದ್ದೀರಾ. ನನಗಿದು ಆ್ಯಕ್ಚುಲಿ ಭಾಳ ಖುಷಿ ಇದೆ. ಆ್ಯಂಡ್ ಒಂದೊಳ್ಳೆ ಬಿ ಡಿ ಅಪ್ರೂವ್ಡ್ ಲೇಔಟನ್ನು ಕೂಡ ತೊಗೊಂಡ್ಬಂದಿದ್ದೀರಾ. ಸರ್ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಸರ್ ನಾವು ಕರೆಕ್ಟಾಗಿ? ಇದು ಹೆಸರುಘಟ್ಟ ಮೇನ್ ರೋಡು, ಮಾವಳಿಪುರ ಅನ್ನೋ ವಿಲೇಜಲ್ಲಿ. ಮಾವಳ್ಳಿಪುರ. ಹೌದು. ಅಟ್ಯಾಚ್ಡ್ ಇದು ನಮ್ಮ ಬಿ ಡಿ ಏನ ಸರ್ ಇದು? ಸರ್ ಹೌದು. ನಮ್ಮ ಶಿವರಾಮ್ ಕಾರಂತ್ ಬಡಾವಣೆ ಅಂತ ನಡೀತಾ ಇದೆಯಲ್ಲ, ಹೌದು ಅಟ್ಯಾಚ್ಡ್ ಆಗೇ ಬರುತ್ತೆ ಸರ್ ಇದು. ಓಕೆ ಓಕೆ ಓಕೆ. ಸೊ ಇದು ಬೆಸ್ಟ್ ಲೊಕೇಶನ್ ಫಾರ್ ಎವ್ರಿಥಿಂಗ್ ಸರ್. ಲೈಕ್ ಕಮರ್ಷಿಯಲ್ಗಾಗಲಿ ರೆಸಿಡೆನ್ಷಿಯಲ್ಗಾಗಲಿ ಎಲ್ಲದಕ್ಕೂ ಡೆವಲಪ್ಮೆಂಟ್ ವೈಸ್ ತುಂಬ ಚೆನ್ನಾಗಿದೆ. ಪ್ಲಸ್ ಏಕಾತ ಸಿಗುತ್ತೆ. ಏಕಾತ? ಎಸ್, ಇಂಡಿವಿಜುವಲ್ ಏಕಾತ. ಇಂಡಿವಿಜುವಲ್ ಏಕಾತ. ನಾಳೆ ದಿನ ಅದು ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ? 100% ಟ್ರಾನ್ಸ್ಫರ್ ಆಗುತ್ತೆ ಸರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ, ಇನ್ನೊಂದು ಜನ ತುಂಬ ಅನ್ಕೊಂಡಿರ್ತಾರೆ, ಇಸ್ ಇಟ್ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್? ಎಸ್ ಸರ್, 100% ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ನಾ ಇದು ಕೇಳಂಗಿಲ್ಲ, ಯಾಕಂತಂದ್ರೆ ಅಲ್ಲಿ ಹಿಂದ್ಗಡೆ ಎಲ್ಲ ಮನೆಗಳೆಲ್ಲ ಕಟ್ತಾ ಇದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಕಮರ್ಷಿಯಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ, ರೆಸಿಡೆನ್ಷಿಯಲ್ಲೂ ಕೂಡ ಮನೆಗಳೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. ಆದ್ರೂ ಕೂಡ ಸರ್ನ ಕೇಳಬೇಕು, ಕೇಳ್ತಾ ಇದ್ದೀನಿ. ಸರ್ ಇವಾಗ ಹಿಂಗೊಂದು ರೋಡ್ ಹೋಗ್ತಾ ಇದೆಯಲ್ಲ, ಮೇನ್ ರೋಡ್ ಹೋಗ್ತಾ ಇದೆ, ಮೇನ್ ರೋಡ್ ತೋರಿಸಿ ಸ್ವಲ್ಪ. ಈ ರೋಡ್ ಹಿಂಗೋದ್ರೆ ಎಲ್ಲಿ ಹೋಗುತ್ತೆ, ಆ ಕಡೆ ಹೋದ್ರೆ ಎಲ್ಲಿ ಹೋಗುತ್ತೆ ಸರ್ ಇದು ಆಕ್ಚುಲಿ? ಸರ್ ಇದು ಲೆಫ್ಟ್ ಸೈಡ್ಗೆ ಬಂದರೆ ನಿಮಗೆ MS ಪಾಳ್ಯ ಕಡೆ ಯಲಹಂಕ ವಿದ್ಯಾರಣ್ಯಪುರ ಹೋಗ್ಬೋದು. ಓಕೆ. ರೈಟ್ ಸೈಡ್ಗೆ ಹೋದರೆ
ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೆಸರುಘಟ್ಟ ಸೈಡ್ ಹೋಗ್ಬೋದು ಹೆಸರುಘಟ್ಟ Yes. ಹಿಂಗೇನೆ ಹೋದ್ರೆ ನಾವು ಯಲಂಕ ರೀಚ್ ಆಗೋದಕ್ಕೆ ಟೈಮ್ ಎಷ್ಟು ತಗೊಂತೀರಿ? ಸರ್ 5 ಮಿನಿಟ್ಸ್ ಅಲ್ಲಿ ಯಲಹಂಕ ರೀಚ್ 5 ನಿಮಿಷ. ವಿದ್ಯಾರಣ್ಯಪುರಕ್ಕೆ ಹೋಗೋದಕ್ಕೆ ಟೈಮ್ ಎಷ್ಟು 10 ತಗೊಂತೀರಿ? ಮಿನಿಟ್ಸ್ ಆಗ್ಬೋದು 10 ನಿಮಿಷ. ಹೆಸರುಘಟ್ಟಕ್ಕೆ ಹೋಗಿ ಎಷ್ಟು ಅದು ತಗೋಬೋದು? 5 ಮಿನಿಟ್ಸ್ ಸರ್ 5 ನಿಮಿಷ. ಸೊ ನೋಡಿದ್ರಲ್ಲ, ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು. ಸ್ವಲ್ಪ ಹಳ್ಳಿ ಫೀಲ್ ಬೇಕಂದ್ರೆ ಆ ಕಡೆ ಹೋಗ್ಬೋದು, ಸಿಟಿ ಫೀಲ್ ಬೇಕಂದ್ರೆ ಈ ಕಡೆ ಹೋಗ್ಬೋದು. Yes, sir. ಎರಡಕ್ಕೂ ಮಿಡಲ್ ಆಗಿರುವಂತ ಲೇಔಟ್. ಡಾಕ್ಯುಮೆಂಟ್ ಎಷ್ಟು ಕ್ಲಿಯರ್ ಇದೆಯಾ ಸರ್? ಸರ್ ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ ಬಿ ಡಿ ಅಪ್ರೂವ್ಡ್ ಆಗಿರೋದಕ್ಕೋಸ್ಕರ ಕ್ಲಿಯರ್ ಟೈಟಲ್ ಸರ್ 100% ಕ್ಲಿಯರ್ ಟೈಟಲ್. ಪಕ್ಕದಲ್ಲಿ ಶಿವರಾಮ್ ಕಾರಂತ್ ಲೇಔಟ್ ಇರೋದ್ರಿಂದ ಬಿಡಿಯಿಂದ ಈ ಲೇಔಟ್ಗೆ ಏನು ತೊಂದರೆ ಏನು ಇಲ್ವಾ? ಸರ್ ಆಲ್ರೆಡಿ NOC ತಗೊಂಡಿದ್ದೀವಿ, ಬಿಡಿಯಿಂದ NOC ಬಂದಿದೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸರ್. ಸೊ ಬಿಡಿಯಿಂದ ಅಪ್ರೂವಲ್ ಸಿಕ್ಕಿದೆ ಅಲ್ವಾ? ಸೊ ಇದು ನಿಮ್ಮ ತಲೆಯಲ್ಲಿ ಇರಲಿ, ಮೈಂಡಲ್ಲಿ ಕ್ಲಿಯರ್ ಇರಲಿ, ಬಿಡಿಯಿಂದ ಅಪ್ರೂವಲ್ ಆಗಿರುವಂಥದ್ದು. ಸೊ ಬಿಡಿಯಿಂದಲೇ ಅಪ್ರೂವಲ್ ಆಗೋಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸರ್ ಈ ಲೇಔಟ್ ಬಗ್ಗೆ ತುಂಬಾನೇ ಮಾತಾಡಬೇಕು, ನಿಂತ್ಕೊಂಡು ಮಾತಾಡೋ ಬದಲು ಒಂಚೂರು ನೋಡಿ ತೋರಿಸ್ಬಿಡೋಣ. ಬನ್ನಿ. ಸೊ ಬನ್ನಿ ವೀಕ್ಷಕರೇ, ನೋಡ್ಕೊಂಬರೋಣ. ಬನ್ನಿ ನಮ್ಮ ಜೊತೆ. ಸರ್ ಇವಾಗ ಮೇನ್ ಆಗಿ ರೋಡ್ ಅಂತ ಬಂದಾಗ ಇಲ್ಲಿ ಎದುರುಗಡೆ ಇರೋ ಅಪ್ರೋಚ್ ರೋಡ್ ಇದೆಯಲ್ಲ, ಇದು ಎಷ್ಟು ದೊಡ್ಡದಾಗಿದೆ ಸರ್? ಇದೆ ಈ ಅಪ್ರೋಚ್ ರೋಡ್ ಬಂದು 150 ಫೀಟ್ ಬರುತ್ತೆ ಸರ್. 150 ಅಡಿ. 150 ಅಡಿ. ಇನ್ ದ ಟರ್ಮ್ಸ್ ಆಫ್ BDA ಅಂತಂದ್ರೆ 45 ಮೀಟರ್ ಬರುತ್ತೆ ಸರ್. 45 ಮೀಟರ್. Yes, sir. ಸೊ ಇಲ್ಲಿಂದ ನಾವು ಒಳಗಡೆ ಹೋಗ್ತೀವಲ್ವಾ? ಸೊ ಈ ಅಪ್ರೋಚ್ ರೋಡ್ ಅಥವಾ ಒಂದು ಕನೆಕ್ಟಿಂಗ್ ರೋಡ್ ಅಂತ ಬರುತ್ತೆ. ಈ ರೋಡ್ ಎಷ್ಟು ದೊಡ್ಡದಾಗಿದೆ ಸರ್ ಇಲ್ಲಿ? ಸರ್ ಇದು ನಮ್ಮ ಲೇಔಟ್ಗೆ ಅಪ್ರೋಚ್ ರೋಡ್ ಅಂತ ಹೇಳಿದ್ರೆ ನಮಗೆ ಮೇನ್ ರೋಡ್ ಬಂದು 30 ಫೀಟ್, ಸಬ್ ರೋಡ್ ಬಂದು 30 ಫೀಟ್ ಇದೆ. ಎವ್ರಿಥಿಂಗ್ 30 ಫೀಟೇನೆ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ದೊಡ್ಡದಾದಂಥ ಒಂದು ಒಳ್ಳೆ ಆರ್ಚ್ ಕೂಡ ಮಾಡಿದ್ದಾರೆ. ಒಂದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ಬೋದು. ಸುತ್ತಲೂ ಕಾಂಪೌಂಡ್ ಹಾಕಿದ್ದೀರಾ ಸರ್ ಇಲ್ಲಿ? ಎಲ್ಲ ಕಾಂಪೌಂಡೆಡ್ ಆಗಿದೆ. ಪ್ರತಿಯೊಂದು ಡೆವಲಪ್ಮೆಂಟ್ಸು ಮುಗಿದಿದೆ, ಯಾವುದೇ ಒಂದು ಡೆವಲಪ್ಮೆಂಟ್ ಪೆಂಡಿಂಗ್ ಇಲ್ಲ. ಎಸ್ ಸರ್. ಸರ್ ಲೇಔಟ್ ಬಗ್ಗೆ ಆಮೇಲೆ ಕೇಳ್ತೀನಿ. ಫಸ್ಟ್ ಒಂಚೂರು ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕು, ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂತಂದರೆ ಈ ಮಾವಳಿಪುರ ಅಂತ ಏನಿದೆ, ಸೊ ಇಲ್ಲಿನ ಡೆವಲಪ್ಮೆಂಟ್ ಯಾವ ಥರ ಇದೆ? ಫಾರ್ ಎಕ್ಸಾಂಪಲ್ ಒಳ್ಳೊಳ್ಳೆ ಸ್ಕೂಲ್ಗಳು, ಒಳ್ಳೊಳ್ಳೆ ಹಾಸ್ಪಿಟಲ್ಸ್ಗಳು ಸುತ್ತಮುತ್ತಲು ಇದೆಯಾ ಸರ್ ಇಲ್ಲಿ? ಸರ್ ಸ್ಕೂಲ್ಸು ಕಾಲೇಜಸ್ಗೆ ಕಡಿಮೆನೇ ಇಲ್ಲ ಸರ್ ಈ ಏರಿಯಾದಲ್ಲಿ. ಸರ್ ನೀವೇ ಹೇಳ್ಬಿಡಿ ಸರ್, ನಾನೇ ಹೇಳ್ಬಿಡ್ಲಾ ಸರ್? Yes, sir. ಓಕೆ, ಇದನ್ನ ಅವ್ರ ಹತ್ರ ಹೇಳ್ಸೋದು ಬೇಡ, ನಾನೇ ಹೇಳ್ಬಿಡ್ತೀನಿ. ಹತ್ತಿರದಲ್ಲೇ ನಿಮಗೆ ಅಟ್ಯಾಚ್ಡ್ ಆಗಿ ಸೆಂಟ್ ಫಿಲಮಿನಾ ಪಬ್ಲಿಕ್ ಸ್ಕೂಲ್ ಸಿಗುತ್ತೆ. ಮುಂದೆ ಹೋದರೆ ನಿಮಗೆ ಅನನ್ಯ ಪಬ್ಲಿಕ್ ಸ್ಕೂಲ್ ಸಿಗುತ್ತೆ, ಅಥೇನಾ ಪಬ್ಲಿಕ್ ಸ್ಕೂಲ್ಸ್ ಇರ್ಬೋದು. ಸ್ಕೂಲ್ಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ನಾರಾಯಣ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಪಕ್ಕದಲ್ಲಿ. ಇನ್ನು ಹಾಸ್ಪಿಟಲ್ ಅಂತ ಬಂದಾಗ ನಿಮಗೆ ಅವೇಕ್ಷ ಹಾಸ್ಪಿಟಲ್ಸ್ ಇರ್ಬೋದು, ಪ್ರಸಾದ ಹಾಸ್ಪಿಟಲ್, ಪ್ರತಿಯೊಂದು ಕೂಡ ತುಂಬಿಕೊಂಡಿದೆ. ಇನ್ನು ಯಲಹಂಕ ಹೋಗ್ಬಿಟ್ರೆ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಯಲಹಂಕ ಹೋದರೆ ಡೆವಲಪ್ಮೆಂಟ್ ವೈಸ್ ನೀವು ನೋಡಂಗೆ ಇಲ್ಲ. ಆ್ಯಂಡ್ ಇನ್ನು ದಿನ ಬೆಳಗ್ಗೆ ಎದ್ದಾಗ ಸಾಮಾನು ತರಬೇಕು ಅಂತಂದರೆ ಎಲ್ಲಿ ಹೋಗ್ತೀರಾ? ಅಲ್ಲಿ ನೋಡಿ, ಅಲ್ಲೋದ್ರೆ ಸಾಕು ಅಲ್ವಾ? ನೀವೆಲ್ಲೋ ಹೋಗ್ಬೇಕು. ಅದಕ್ಕೆ ಈ ಲೇಔಟ್ ಬಗ್ಗೆ ಆ್ಯಕ್ಚುಲಿ ಸರ್ ಏನು ಹೇಳ್ಬೇಕಾಗೇ ಇಲ್ಲ ಸರ್. ದಿಸ್ ಇಸ್ ಫುಲ್ಲಿ ಡೆವಲಪ್ಡ್ ಏರಿಯಾ ಅಂತ ಹೇಳ್ಬೋದು. ಸರ್ ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ಏರ್ಪೋರ್ಟ್ಗೆ ನಾವು ಹೋಗಬೇಕು ಅಂತಂದರೆ ಇಲ್ಲಿ ಹಿಂಗೆ ಹೋಗ್ಬೇಕು ನಾವು? ಸರ್ ಏರ್ಪೋರ್ಟ್ಗೆ ಅಂತ ಬಂದಾಗ ನಾವು ಈ ಕಡೆಯಿಂದ ರಾಜನಕುಂಟೆ ಹೋಗಿ ರಾಜನಕುಂಟೆಯಿಂದ ರೀಚ್ ಆಗ್ಬೋದು ಸರ್. ಹಾರ್ಡ್ಲಿ ನಮಗೆ ಒಂದು 45 ಮಿನಿಟ್ಸ್ ಅಲ್ಲಿ ಏರ್ಪೋರ್ಟ್ ರೀಚ್ ಆಗ್ಬೋದು. 45 ನಿಮಿಷ ಸಾಕಾ? 100% 45 ಓಕೆ. ನಿಮಿಷ ಸಾಕು. ಆಮೇಲೆ ಹತ್ತಿರದ ರೈಲ್ವೆ ಸ್ಟೇಷನ್ ಯಾವುದು ಸರ್ ಇಲ್ಲಿ? ರೈಲ್ವೆ ಸ್ಟೇಷನ್ ಅಂತ ಬಂತು ಅಂದ್ರೆ ಬಾಣಾವರ ರೈಲ್ವೆ ಸ್ಟೇಷನ್ ಬರುತ್ತೆ. ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್. ಓಕೆ. ವಾಟ್ ಅಬೌಟ್ ಬಸ್ಸಲ್ಲಿ ಬರುತ್ತೆ ಇಲ್ಲಿ? ಸರ್ ಬಸ್ ನಮ್ಮ ಗೇಟ್ ಎದುರುಗಡೆನೆ ನಿಲ್ಸುತ್ತೆ ಸರ್. ಇಲ್ಲೇ ಬರುತ್ತಾ? ಇಲ್ಲೇ ಬರುತ್ತೆ. ಇದೇ ಬಸ್ ಸ್ಟ್ಯಾಂಡ್ ಮೇನ್ ರೋಡ್ ಆಗಿರೋದಕ್ಕೋಸ್ಕರ ಇಲ್ಲೇ ಬರುತ್ತೆ ಸರ್. ಓಕೆ. ಸೊ ವೀಕ್ಷಕರೇ, ನಾವು ಮಾತಾಡ್ತಿರ್ಬೇಕಾದ್ರೆ ಮೋಸ್ಟ್ ಪ್ರಾಬಬ್ಲಿ ಒಂದಲ್ಲ ಒಂದು ಬಸ್ ಪಾಸ್ ಆಗೇ ಆಗುತ್ತೆ ಇಲ್ಲಿ. ನೀವು ನೋಡ್ಬೋದು 266, 407 ಬೇರೆ ಬೇರೆ ಬಸ್ಗಳು ಇಲ್ಲಿಂದ ಪಾಸ್ ಆಗುತ್ತೆ. ನೀವು ಡೆಫಿನೆಟ್ಲಿ ನೋಡ್ಬೋದು. ಇಲ್ಲ ಅಂದರೆ ನಾನು ಕ್ಲಿಪ್ಸ್ ಕೂಡ ಹಾಕಿರ್ತೀನಿ. ಸರ್ ಸುತ್ತಮುತ್ತಲು ಹೇಳಬೇಕು, ಡೆವಲಪ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಇದ್ರ ಬಗ್ಗೆ ಜಾಸ್ತಿ ಕೇಳೋದೇ ಇಲ್ಲ. ಯಲಹಂಕ ವಿದ್ಯಾರಣ್ಯಪುರ ಅನ್ನೋ ಹೆಸರು ಬಂತು ಅಂದ್ರೆ ನೀವು ತಿಳ್ಕೊಬೇಕು, ಎಸ್ ದಿಸ್ ಈಸ್ ಡೆವಲಪ್ಡ್. ಸೊ ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಮಾಡಿರುವಂಥ ಲೇಔಟ್ ಸರ್ ಇದು? 3 ಎಕರ್ 15 ಗುಂಟಾಸಲ್ಲಿ ಮಾಡಿದ್ದೀವಿ ಸರ್. ಸೊ ಟೋಟಲ್ ಸೈಟ್ಸ್ ಬಂದು 39 ಸೈಟ್ಸ್ ಬರುತ್ತೆ. 39. ಅದರಲ್ಲಿ ಅವೈಲೇಬಲ್ ಇರೋದು ಎಷ್ಟು? ಅವೈಲೇಬಲ್ ಸೈಟ್ಸ್ ಬಂದು ಒಂದು 8 ಸೈಟ್ಸ್ ಬುಕಿಂಗ್ ತೊಗೊಂಡಿದ್ದು, 31 ಸೈಟ್ಸ್ ಅವೈಲೇಬಲ್ ಇದೆ. ಓಕೆ. ಡೈಮೆನ್ಷನ್ ಮತ್ತೆ ಫೇಸಿಂಗ್ ಹೇಳಿ ಸರ್, ಯಾವ್ಯಾವ ಡೈಮೆನ್ಷನ್? ಇಲ್ಲಿ ಆಲ್ ಫೇಸಿಂಗ್ ಬರುತ್ತೆ ಸರ್, ಲೈಕ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಸೊ ಡೈಮೆನ್ಷನ್ಸ್ ಅಂತ ಬಂದ್ವಿ ಅಂದ್ರೆ ಮೇಜರ್ ಡೈಮೆನ್ಷನ್ 30-40 ಬರುತ್ತೆ, 30-60 ಬರುತ್ತೆ, 30-90 ಬರುತ್ತೆ, 30-50 ಬರುತ್ತೆ, ಮತ್ತೆ ಆಡ್ ಸೈಟ್ಸು ಇದಾವೆ ಸರ್. 30-90 ಕೂಡ ಇದೆಯಾ? 30-90 ಕೂಡ ಇದೆ ಅನ್ಕೊಂತೀನಿ ನಾನು. ಇದು 30-60 ಬರುತ್ತೆ ಸರ್. 30-60. Yes, sir. ಬನ್ನಿ ವೀಕ್ಷಕರೇ, ಒಂಚೂರು ತೋರಿಸ್ಬಿಡ್ತೀನಿ. ಸೊ ವೀಕ್ಷಕರೇ ನೋಡಿ, 8 ನಂಬರ್ ಏನು ಹಾಕಿದ್ದಾರೆ. ಸೊ ದಿಸ್ ಈಸ್ 30 ಆ್ಯಂಡ್ ದಿಸ್ ಇಸ್ 60. ಎಸ್ ಸರ್. ಸೊ ಈ ಥರ 90 ಕೂಡ ಕೊಡ್ತೀರಾ? 90 ಕೂಡ ಇದೆ ಸರ್. ಮೇನ್ ರೋಡ್ಗೆ ಇರೋದ್ರಿಂದ ಇಲ್ಲಿ ಕಮರ್ಷಿಯಲ್ ಯಾವುದಾದ್ರೂ ಅವೈಲೇಬಲ್ ಇದೆಯಾ? ಕಮರ್ಷಿಯಲ್ ಇದೆ ಸರ್. ಯಾವುದಿದೆ? ಸೈಟ್ ನಂಬರ್ 10 ಅವೈಲೇಬಲ್ ಇದೆ ಸರ್. ಅದು? ಎಸ್ ಸರ್. ಸೊ ವೀಕ್ಷಕರಿಗೆ ಅಲ್ಲಿ ತೋರಿಸಿ ಅಲ್ಲಿ. ಸೊ ಆ ಕಾರ್ನರ್ ಏನಿದೆ ಅದು ಕಮರ್ಷಿಯಲ್, ಈ ಕಡೆ 39 ಏನಿದೆ ಅದು ಕಮರ್ಷಿಯಲ್. ಬಟ್ 39 ಇಲ್ಲ ಅನ್ಕೊಂತೀನಿ. 39 ಆಲ್ರೆಡಿ ಬುಕ್ ಆಗಿದೆ ಸರ್. ಅಲ್ಲಿ 3 ಸ್ಟಾರ್ ಹೋಟೆಲ್ ಕೂಡ ಬರ್ತಾ ಇದೆ. ಏನು ಹೇಳ್ತಿದ್ದೀರಾ ಸರ್? ಇಲ್ಲೇ 3 ಸ್ಟಾರ್ ಹೋಟೆಲ್ ಬರ್ತಾ ಇದೆಯಾ? 3 ಸ್ಟಾರ್ ಹೋಟೆಲ್ ಫೆಬ್ರವರಿಯಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕನ್ಫರ್ಮ್ ಇದು? ಎಸ್ ಸರ್, ಆಲ್ರೆಡಿ ಸೇಲ್ಸ್ ಆಗಿದೆ ಅದು. ಸೊ ಒಳ್ಳೆ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ ರೀ. 100% ಸೊ ನಿಮಗೂ ಯಾರಾದರೂ ಕೂಡ ನಮಗೆ ಕಮರ್ಷಿಯಲ್ ಬೇಕು ಅಂತಂದ್ರೆ
ಸೈಟ್ ನಂಬರ್ 10 ಅವೈಲೇಬಲ್ ಇದೆ, ಅದ್ರದ್ದು ಅಳತೆ ತಿಳ್ಕೊಬೋದು ಎಷ್ಟಿದೆ ಅಂತ. ಸೈಟ್ ನಂಬರ್ 10 ಬಂದು 8,900 ಸ್ಕ್ವೇರ್ ಫೀಟ್ಸ್ ಬರುತ್ತೆ ಸರ್. 8,900 ಸ್ಕ್ವೇರ್ ಫೀಟ್, Yes, sir. ಬಿಗ್, ತುಂಬಾನೇ ದೊಡ್ಡದಿದೆ. ಯಾರಾದರೂ ಒಂದು ಹಾಸ್ಪಿಟಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, PG ಹಾಸ್ಪಿಟಲ್ಸು ಅಥವಾ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀನಿ ಅಂತಂದರೆ 100% ವರ್ತ್. ಏನು ಮಾಡ್ಬೋದು ಅಲ್ಲಿ ನಿಮ್ಮ ಪ್ರಕಾರ? ಒಂದು ಅಲ್ಲೇನೋ ಹೋಟೆಲ್ ಬಂದ್ಬಿಡ್ತು, ಇಲ್ಲೇನು ಮಾಡ್ಬೋದು ಅನ್ಕೊಂತೀರಾ? ಕಮರ್ಷಿಯಲ್ ಅಂತ ಬಂದಾಗ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಸರ್. ಮೇಜರಾಗಿ ಹಾಸ್ಪಿಟಲ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಯೂಸ್ ಮಾಡ್ಬೋದು, PGಗೆ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಆಗುತ್ತೆ sir. ಆಗುತ್ತಲ್ವಾ? ಅಥವಾ ಮತ್ತೆ ಮಲ್ಟಿಪಲ್ ಅದು ಕಾರ್ನರ್ ಸೈಟ್ ಇರೋದಕ್ಕೋಸ್ಕರ ಮೇನ್ ರೋಡ್ ಫೇಸಿಂಗ್ 150 ಫೀಟಿಗೆ ಬರುತ್ತೆ. ನಮ್ಮ ಲೇಔಟ್ ಫೇಸಿಂಗ್ 30 ಫೀಟಿಗೆ ಬರುತ್ತೆ ಸರ್. ಎರಡೂ ಕಡೆ ರೋಡ್ಸ್ ಇರೋದಕ್ಕೋಸ್ಕರ 100% ಒಳ್ಳೆ ಇದು ಸೂಪರ್ ಅಲ್ವಾ ಸರ್ ಅದು? ಮತ್ತೆ ಎಂಥ ವ್ಯಾಲ್ಯೂ ಅಂತ ಹೇಳ್ತೀನಿ. ಸೊ ಕಮರ್ಷಿಯಲ್ ಯಾರಾದರೂ ನೋಡ್ತಾ ಇದ್ರು, ಇಲ್ಲ ನಮಗೆ ದೊಡ್ಡ ದೊಡ್ಡ ಸೈಟ್ ಬೇಕು, 30-40, 30-60, 30-90 ಆಡ್ ಸೈಟ್ ಯಾವುದೇ ಬೇಕಂದ್ರೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಕಾರ್ನರ್ ಯಾವುದಾದ್ರೂ ಸಿಗುತ್ತಾ ಸರ್? ಕಾರ್ನರ್ 2 ಸೈಟ್ ಸಿಗುತ್ತೆ ಸರ್. ಓನ್ಲಿ 2 ಎಸ್ ಸರ್. ಅಲ್ವಾ? ಸೊ ಬೇಗ ಕಾಲ್ ಮಾಡಿ, ಕಾರ್ನರ್ ಬೇಕಂದವರು ಆದಷ್ಟು ಬೇಗ ಕಾಲ್ ಮಾಡಬೇಕು ಸರ್. ಇನ್ನು ಇಲ್ಲಿನ ಅಮ್ಯುನಿಟೀಸ್ ಅಂತ ಬಂದಾಗ ಮೊದಲೇದಾಗಿ ರೋಡ್ ನೋಡ್ತಾ ಇದ್ದೀನಿ, CC ರೋಡು ಎಕ್ಸೆಪ್ಷನಲ್ ಆಗಿದೆ. ಆ್ಯಂಡ್ ಆರ್ಚ್ ಕೂಡ ನೋಡ್ತಾ ಇದ್ದೀರಾ, ಗೇಟೆಡ್ ಕಮ್ಯುನಿಟಿ, ಇದೆಲ್ಲ ನಮ್ಗೆ ಗೊತ್ತಾಯಿತು. ಒಳಗಡೆ ನೀವು ಹೇಳಿ ಸರ್, ಏನೇನಿದೆ, ಇಲ್ಲೇನೇನು ಸಿಗುತ್ತೆ ನಮಗೆ? ಸರ್ ಇದು ಡ್ರೈನೇಜ್ ಫೆಸಿಲಿಟಿ ರೆಡಿ ಇದೆ. ಡ್ರೈನ್ಸ್ ಇವೆಲ್ಲ CC ಡ್ರೈನ್ಸ್ ಅಲ್ವಾ ಸರ್? ಇಲ್ಲಿ CC ಡ್ರೈನ್ಸು, CC ಫುಟ್ಪಾತು, ಕರ್ಬ್ ಸ್ಟೋನು. ಎಸ್ ಸರ್. ಇದೇನಿದು ಡಬ್ಬ? ಇದು ಎಲೆಕ್ಟ್ರಿಸಿಟಿ ಸರ್. ಅಂಡರ್ಗ್ರೌಂಡಾ? ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಬರುತ್ತೆ. ಓಕೆ. ಸೊ ಒಳಗಿಂದೊಳಗೆ ಎಲ್ಲ ಕನೆಕ್ಷನ್, ಹೌದು ಸರ್. ಯಾವುದು ಹೊರಗಡೆ ಹೋಗೋದು ಎಲ್ಲ ಏನಿಲ್ಲ. ಎಲ್ಲ ಅಂಡರ್ಗ್ರೌಂಡ್. ಇದೇನು ಕಂಬ ಇಷ್ಟೇನೋ ಡಿಫ್ರೆಂಟ್ ಆಗಿರೋ ಕಂಬ? ಸೋಲಾರ್ ಲೈಟ್ ಸರ್. ಹಾಂ. ಸೋಲಾರ್ ಲೈಟ್ ವಿತೌಟ್ ಪವರ್ ಎವ್ರಿ ಈವ್ನಿಂಗ್ 6 o'clock ಆನ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಅದು ನೋಡಿ ಎಷ್ಟು ಡಿಸೈನರ್ ಆಗಿ ಮಾಡಿದ್ದಾರೆ. ಅದಕ್ಕೆ ಕೇಳಿದ್ದು ನಾನು ಏನು ಕಂಬ ಇದು ಅಂತ. ಸೊ ಆ ಪಿಕಾಕ್ ಲೇಔಟಲ್ಲ ಇದೇ ಗೊತ್ತಾ, ಪಿಕಪ್ ಡಿಸೈನು. ಸೊ ಇಲ್ಲೂ ಕೂಡ ಅಷ್ಟೇ ಅದೇ ರೀತಿಯಲ್ಲಿ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಕೂಡ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ 6 ಗಂಟೆಗೆಲ್ಲ ಆಟೋಮೆಟಿಕ್ ಆನ್ ಆಗುತ್ತೆ. 6 ಗಂಟೆಗೆ ಆಟೋಮೆಟಿಕ್ ಆನ್ ಆಗುತ್ತೆ. ಬೆಳಗಿನ ಜಾವ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಓಕೆ, ಸೀವೇಜ್ಗೆ ಏನು ವ್ಯವಸ್ಥೆ ಮಾಡಿದ್ದಾರೆ? ಸೀವೇಜ್ಗೆ STP ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಮಾಡಿದೀವಿ. ಅದಕ್ಕೆ ಸಪರೇಟ್ ಆಗಿ ಒಂದು ಜಾಗ ಅಂತ ಮೀಸಲಾತಿ ಇಟ್ಟಿದ್ದಾಗಿದೆ. ಓಕೆ. ಸೊ ಅದೆಲ್ಲ ಕೊಟ್ಟಿದ್ದಾದ್ಮೇಲೆ ನಮಗೆಲ್ಲ ಅಪ್ರೂವಲ್ ಸಿಕ್ಕಿರೋದು. ಅದು ಸಪರೇಟ್ ಆಗಿ ಆಲ್ರೆಡಿ ರೆಡಿ ಇದೆ. ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಾವು ಕೊಟ್ಟಿರೋ ಪೈಪ್ ಲೈನ್ ಕನೆಕ್ಷನ್ಗೆ ಹಾಕಿದ್ರು ಅಂದ್ರೆ ಇಮಿಡಿಯೇಟ್ ರೆಡಿ ಇದೆ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಪ್ರತಿಯೊಂದು ಕಡೆ ಒಳ್ಳೆ ಆರ್ಚ್ ಎಲ್ಲ ಮಾಡಿದ್ದೀರಾ. ಸೊ ಒಂದು SUV ಆರಾಮಾಗಿ ಒಳಗಡೆ ಹೋಗುತ್ತೆ. ಆರಾಮ್ಸೆ ಸರ್, ಆರಾಮ್ಸೆ. ಯಾರು ಕೂಡ ಅದನ್ನ ಮಾಡಬೇಕು ಅಂತ ಏನು ಇಲ್ಲ, ಬೇಕಾಗೇ ಇಲ್ಲ. ರ್ಯಾಂಪ್ ಆಲ್ರೆಡಿ ಕೊಟ್ಟಿದ್ದೀವಿ ನಾವು, ಕ್ರಿಯೇಟೆಡ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ತುಂಬಾನೇ ಪ್ರೀಮಿಯಂ ಆಗಿರುವಂಥ ಲೇಔಟ್. BD ಅಪ್ರೂವ್ಡ್ ಅಂದ್ರೇ ಹಿಂಗೆ, ಅವ್ರು BDಗೆ ತಕ್ಕಾಗಿ ಪ್ರತಿಯೊಂದನ್ನು ಕೂಡ ಫುಲ್ಫಿಲ್ ಮಾಡಬೇಕಾಗುತ್ತೆ. ಅವ್ರದ್ದೊಂದು ನಾಮ್ಸ್ ಇರುತ್ತೆ, ಈ ಥರ ನೀವು ಮಾಡಬೇಕು ಅಂತ ಇರುತ್ತೆ. ಸರ್ BD ಅಂತ ಬಂದಾಗ ನಮ್ಗೆ ಆ್ಯಕ್ಚುಲಿ ಪಾರ್ಕ್ ಕೂಡ ಬಿಡಬೇಕು ನೀವು, ಅಲ್ವಾ? ಬಿಟ್ಟಿದ್ದೀವಿ ಸರ್. ಪಾರ್ಕ್ ಬಿಟ್ಟಿದ್ದೀರಾ? ಎಲ್ಲಿದೆ ಪಾರ್ಕ್? ಪಾರ್ಕ್ ಡೆವಲಪ್ಮೆಂಟ್ ನೀವು ಈಗ ಮುಂದೆ ಹೋಗ್ತಾ ಇದೀವಲ್ಲ, ಡೆಡ್ ಎಂಡ್ ಎಲ್ಲ ಸಿಗುತ್ತೆ. ತೋರಿಸ್ಬಿಡೋಣ ಪಾರ್ಕ್ ಹಂಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಪಾರ್ಕ್ ಒಳಗಡೆ ಮಾತಾಡೋಣ, ನಡೀರಿ. ಸೊ ವೀಕ್ಷಕರೇ, ಪಾರ್ಕ್ ಹೋಗೋಕ್ಕಿಂತ ಮುಂಚೆ ಸರ್ ಹತ್ರ ಕೇಳಿದೆ, ಇದೇನು ಸರ್ ಹಿಂಗೊಂದು ರೋಡ್ ಹೋಗ್ತಾ ಇದೆ ಅಲ್ಲ ಅಂತ. ಸರ್ ಈ ರೋಡ್ ಎಲ್ಲಿ ಹೋಗುತ್ತೆ, ಈಗ ಯಾಕೆ ಹೋಗುತ್ತೆ ಸರ್? ಇದು ಸಬ್ ರೋಡ್, ನಮ್ಮ ಲೇಔಟ್ ಅಲ್ಲೇ ಒಂದು ಸಬ್ ರೋಡ್. ಇದು ಮೈನ್ ರೋಡ್ ಕೂಡ ಕನೆಕ್ಟಿವಿಟಿ ಆಗುತ್ತೆ. ಈ ಕಡೆಯಿಂದನೂ ಕೂಡ ಒಂದು ಎಂಟ್ರಿ ಬರುತ್ತೆ. ಆ ಎಂಟ್ರಿ ಹತ್ರನೂ ಕೂಡ 30 ಫೀಟ್ ರೋಡ್ ಇದೆ. ಅಲ್ಲೂ 30 ಫೀಟ್ ರೋಡ್ ಇದೆ. ಹಿಂಗೆ ಹೋಗ್ತಾ ಇದೆ. ಡೆಡ್ ಎಂಡ್ ಅಲ್ಲಿ 30 ಫೀಟ್ ರೋಡ್ ಸಿಗುತ್ತೆ ಸರ್. ಇದೇನು ದೊಡ್ಡದಾಗೇನೋ ಬಿಲ್ಡಿಂಗ್ ತರ ಮಾಡಿದ್ರೆ? ಟ್ಯಾಂಕ್ ಸರ್ ಇದು. ಟ್ಯಾಂಕ್ ಇದು? ಸರ್, ಓವರ್ ಟ್ಯಾಂಕ್. ಅದರಲ್ಲಿ ಶೆಡ್ ಅಂತ ಮಾಡಿದ್ದೀವಿ, ರೂಮ್ಸ್ಗಳು ಕ್ರಿಯೇಟ್ ಮಾಡಿದ್ದೀರಾ ವರ್ಕರ್ಸ್ಗೋಸ್ಕರ. ಎಷ್ಟು ಲೀಟರ್ದು ಟ್ಯಾಂಕ್ ಅದಕ್ಕೆ? 40,000 ಲೀಟರ್ಸ್ ಬರುತ್ತೆ. 40,000 ಲೀಟರ್. ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಈ ಬಿಲ್ಡಿಂಗ್ ದೊಡ್ಡದಾಗಿ ಕಟ್ತಾ ಇದಾರಲ್ಲ, ಸೊ ಹೆಂಗೋ ಅಟ್ಯಾಚ್ಡ್ ಆಗಿದೆ. ಇವೆಲ್ಲ ಏನಿದೆ ಆಕ್ಚುಲಿ ಬಿಲ್ಡಿಂಗ್ಸ್ಗಳು? ಎರಡು ಸಿಮೆಂಟ್ ಕಲರ್ ಬಿಲ್ಡಿಂಗ್ ಬಂದು ಕಮರ್ಷಿಯಲ್ ಬಿಲ್ಡಿಂಗ್ ಸರ್. ಸೊ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು, ಬಟ್ ಅದೇನ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಅದ್ರ ಪಕ್ಕದ ವೈಟ್ ಕಲರ್ ಬಿಲ್ಡಿಂಗ್ ಬಂದು ಆಲ್ರೆಡಿ ಕಾಲೇಜ್ ಹಾಸ್ಟೆಲ್ ಸರ್. ಅದು ಕಾಲೇಜ್ದು ಹಾಸ್ಟೆಲ್. ಎಸ್ ಸರ್. ಒಳ್ಳೆ ಡೆವಲಪ್ಮೆಂಟ್. ಎದುರುಗಡೆ ಕಾಲೇಜ್ ಕೂಡ ಇದೆ, ಅದು ನರ್ಸಿಂಗ್ ಕಾಲೇಜ್, ಶ್ರೀ ಮಾರುತಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು. ಶ್ರೀ ಮಾರುತಿ ಇನ್ಸ್ಟಿಟ್ಯೂಷನ್ ಇಲ್ಲೇ ಬರುತ್ತಾ? ಸರ್, ಹೌದು. ಸೊ ವೀಕ್ಷಕರೇ, ಮಾರುತಿ ಇನ್ಸ್ಟಿಟ್ಯೂಷನ್, ಆಮೇಲೆ ಅಲ್ಲಿ ನೋಡಿ ಇಲ್ಲಿ ಪೆಟ್ರೋಲ್ ಬಂಕ್. ಸೊ ನೀವೇನಾದರೂ ಕಾರ್ ಇಟ್ಕೊಂಡಿದ್ರೆ ಇಲ್ಲಿ ಎದುರುಗಡೆನೇ ಪೆಟ್ರೋಲ್ ಬಂಕ್ ಇದೆ, ಅಂಗಡಿಗಳಿದೆ, ಡೆವಲಪ್ಮೆಂಟ್ ಇದೆ, ಸುತ್ತಮುತ್ತಲು ಮನೆಗಳಿದೆ. ನೀವೆಲ್ಲ ತೋರಿಸ್ಬೋದು, ಎಲ್ಲ ಕಡೆನೂ ಕೂಡ ಮನೆ ಇದೆ. ಸೊ ವೀಕ್ಷಕರೇ, BD ಹೆಸರಿಗೆ ತಕ್ಕಾದಂಥ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೇನು ಪಾರ್ಕ್ ನಂಬರ್ 1 ಅಂತ ಯಾಕೆ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಸರ್, ಇದು 3 acres ಚೇಂಜ್ ಇರೋದಕ್ಕೋಸ್ಕರ 2 ಪಾರ್ಕ್ಸ್ ಮಾಡ್ಬೇಕು ಸರ್. ಓಕೆ. ಒಂದು ದೊಡ್ಡ ಪಾರ್ಕ್, ಒಂದು ಚಿಕ್ಕ ಪಾರ್ಕ್ ಅಂತ ಮಾಡಿದ್ದೀವಿ. ಇದು ದೊಡ್ಡದಾ? ಇದು ದೊಡ್ಡ ಪಾರ್ಕ್. ಇನ್ನೊಂದು ಓವರ್ ಹೆಡ್ ಟ್ಯಾಂಕ್ ಬ್ಯಾಕ್ ಸೈಡ್ ಬರುತ್ತೆ ಸರ್. ಅಲ್ಲಿ ಬರುತ್ತೆ? ಅಲ್ಲಿ ಬರುತ್ತೆ. ಅಲ್ಲೂ ತೋರಿಸ್ತೀನಿ, ಬನ್ನಿ ಫಸ್ಟ್ ಇಲ್ಲಿ ನೋಡ್ಕೊಂಡ್ ಬರೋಣ. ತುಂಬಾನೇ ದೊಡ್ಡದಾಗಿರೋ ಪಾರ್ಕು. 2 ಸೆಕ್ಷನ್ ಮಾಡಿದ್ದೀರಲ್ಲ ಸರ್ ಇಲ್ಲಿ? ಹೌದು ಸರ್. ಒಂದು ಪ್ಲೇ ಏರಿಯಾ ಅಂತ, ಒಂದು ಪಾರ್ಕ್ ಏರಿಯಾ ಅಂತ. ಪ್ಲಾಂಟೇಷನ್ಗೋಸ್ಕರ ಪಾರ್ಕ್ ಏರಿಯಾ ಸೈಡ್. ಆ ಕಡೆ ತೋರಿಸಿ, ಆ ಕಡೆ ತೋರಿಸಿ. ನೋಡಿ ವೀಕ್ಷಕರೇ, ಇದು ಕಂಪ್ಲೀಟ್ ಆಗಿ ನಿಮಗೆ ಸೊ ಪಾರ್ಕ್ ಏರಿಯಾ. ಸೊ ಲಾನ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಇಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದರೆ, ಬನ್ನಿ ಸರ್ ಒಳಗಡೆ ಹೋಗೋಣ, ಒಂಚೂರು ತೋರಿಸ್ಬಿಡೋಣ ವೀಕ್ಷಕರಿಗೆ. ನೋಡಿ ವೀಕ್ಷಕರೇ, ಈ ಕಡೆ ಬಂದರೆ ನಿಮ್ಮ ಮಕ್ಕಳಿಗೆ ಆಟ ಆಡೋದಕ್ಕೆ ಮಾಡೋದಕ್ಕೆ ಆರಾಮಾಗಿ ಕುತ್ಕೊಂತೀರಾ. ನಿಮ್ಗೊಂದು ಬೆಂಚ್ ಇರ್ಬೋದು, ಆಗಿದೆ ಸರ್, ಸಿಟ್ ಔಟ್ ಇರ್ಬೋದು. ಸೊ ಇಲ್ಲೆಲ್ಲ ನಿಮ್ಮ ಮಕ್ಕಳು ಆಡೋದಕ್ಕೆ ಜಾರ್ಬಂಡಿ,
ಸೀಸಾ ಇರ್ಬೋದು, ವಾಲಿಬಾಲ್ ನೆಟ್ ಕೂಡ ಕಟ್ತೀವಿ ಸರ್. ಇಲ್ಲಿ ವಾಲಿಬಾಲ್ ನೆಟ್ ಹಾಕ್ತೀರಾ? ಹೌದು ಸರ್. ಸೊ ನೋಡಿ, ಬೆಳಗ್ಗೆ ಎದ್ದಾಗ ವಾಲಿಬಾಲ್ ಆಡ್ತಿರೋ, ಇಲ್ಲ ಅಂತಂದರೆ ಬ್ಯಾಡ್ಮಿಂಟನ್ ಆಡ್ತಿರೋ, ಏನಾದರೂ ಆಡ್ಕೊಳ್ಳಿ, ಆರಾಮಾಗಿ ಇಲ್ಲಿ ಯೂಸ್ ಮಾಡ್ಬೋದು. ಎಸ್ ಸರ್. ಸೊ ಬೆಸ್ಟ್ ಸರ್, ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ನೈಸ್, ವೆರಿ ನೈಸ್. ಪಾರ್ಕ್ ಏರಿಯಾ ಒಳಗಡೆನೆ ಬೋರ್ವೆಲ್ ಕೂಡ ಇದೆ ಸರ್. ಬನ್ನಿ ತೋರ್ಸೋಣ. ಸೊ ಬೋರ್ವೆಲ್ ಇಲ್ಲೇ ಇರೋದಾ? ಹೌದು ಸರ್. ನೀರು ಹೆಂಗಿದೆ ಸರ್ ಇಲ್ಲಿ? ಸಪ್ಲೈ ಚೆನ್ನಾಗಿದೆಯಾ? ಸರ್ 3 ಇಂಚ್ ನೀರು ವಾಟರ್ ಸಿಕ್ಕಿದೆ. 3 ಇಂಚ್ ಬರ್ತಾ ಇದೆಯಾ? ಸೊ ಇಡೀ ಲೇಔಟ್ಗೆ ಸಫಿಷಿಯೆಂಟ್ ಅಲ್ವಾ? ಸಫಿಷಿಯೆಂಟ್ ಇದೆ ಸರ್. ಎಷ್ಟು ಸೈಟ್ ಇದೆ ಅಂದರೆ ಸರ್ ಇಲ್ಲಿ? 39 ಸೈಟ್ ಸರ್. 39 ಪರವಾಗಿಲ್ಲಲ್ಲ ಸರ್. 39ಗೆ 3 ಇಂಚ್ ನೀರಿದ್ರೆ ಆರಾಮಾಗಿ ಸಾಕಾಗುತ್ತೆ. ನೀವು ಸ್ವಂತದೇ ಒಂದು ಬೋರ್ ಹಾಕ್ಕೊಬೇಕನ್ನೋ ಇನ್ನು ಸೀನೇನಿಲ್ಲ. ಇಲ್ಲೇ ಒಳ್ಳೆ ಬೋರ್ ಇದೆ, ಅಲ್ಲಿ ತೋರಿಸಿ, ಅಲ್ಲಿ ನೋಡಿ ವೀಕ್ಷಕರೇ. ಸೊ ಇಲ್ಲೇ ಬೋರ್ ಇದೆ, ಇಲ್ಲಿ ಅದರದ್ದು ಸ್ಟಾರ್ಟರ್ ಇದೆ ಆ್ಯಕ್ಚುಲಿ. ನೋಡಿ 3 ಇಂಚು ನೀರು ಇಲ್ಲಿ ಪೈಪಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಆ್ಯಕ್ಚುಲಿ 3 ಇಂಚು ನೀರು ಬರ್ತಾ ಇರುವಂತಹ ಒಂದು ಪ್ರಾಪರ್ ಬೋರ್ವೆಲ್ ಇದೆ. ಸೊ ನೀರಿಗಾಗಲಿ ಪವರ್ಗಾಗಲಿ, ಪವರ್ ಕೂಡ ಸರಿ ಇದೆ ಸರ್. ರೆಗ್ಯುಲರ್ ಪವರ್ ಆಲ್ರೆಡಿ ರನ್ನಿಂಗ್ ಇದೆ ಸರ್. ನಾವು ಆಲ್ರೆಡಿ ಬೋರ್ವೆಲ್ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಆಫೀಸ್ಗೋಸ್ಕರ ಅದು ಪರ್ಪಸ್ಗೋಸ್ಕರ ಪವರ್ ಯೂಸ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಕೂಡ ಅವ್ರಿಗೆ ಪವರ್ ಸಪ್ಲೈ ಸಿಗುತ್ತೆ. ಪವರ್ ಸಿಗುತ್ತೆ. ಈಗ ಬೆಂಗಳೂರಿಗೆ ಅದೊಂದು ಟೆನ್ಷನ್ ಸರ್, ಪವರ್ ಸಿಗಲ್ಲ ಅನ್ನೋದು. ಇದು ಏಕಾತ ಆಗಿರೋದಕ್ಕೋಸ್ಕರ ನೀವು ಪ್ಲಾನ್ ಅಪ್ರೂವಲ್, ಪಂಚಾಯತಿಗೆ ಹೋಗಿ ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡಿದ ತಕ್ಷಣ ಇಮಿಡಿಯೇಟ್ ನೀವು ಪವರ್ ಕನೆಕ್ಷನ್ ಕೊಟ್ಟೇ ಕೊಡ್ತಾರೆ ಇಮಿಡಿಯೇಟ್ಲಿ. ಎಸ್, ಸೂಪರ್. ಸರಿ, ಫೈನಲ್ ಆಗಿ ಪ್ರೈಸ್ ಬಗ್ಗೆ ಮಾತಾಡಬೇಕು. ಬನ್ನಿ ಅಲ್ಲ ಆ ಕಡೆ ಹೋಗ್ಬಿಡೋಣ. ಸರ್ ಎಲ್ಲ ಆಯಿತು. ವೀಕ್ಷಕರೇ, ನಿಮಗೆ ಲೇಔಟ್ ಬಗ್ಗೆ ಹೇಳಿದೆ, ಸೈಟ್ಸ್ಗಳ ಬಗ್ಗೆ ಹೇಳಿದೆ, ಅಮ್ಯುನಿಟೀಸ್ಗಳ ಬಗ್ಗೆ ಹೇಳಿದೆ, ಕನೆಕ್ಟಿವಿಟಿ ಬಗ್ಗೆ ಹೇಳಿದೆ. ಪ್ರತಿಯೊಂದು ಕೂಡ ಹತ್ತಿರದಲ್ಲಿದೆ. ವಿದ್ಯಾರಣ್ಯಪುರದಿಂದ 5 to 10 ಮಿನಿಟ್ಸು, ಯಲಹಂಕದಿಂದ 5 to 10 ಮಿನಿಟ್ಸು, ಪ್ರತಿಯೊಂದಕ್ಕೂ ಕೂಡ ಹತ್ತಿರ ಇರುವಂಥ ಲೇಔಟ್ ಅಂತ ಹೇಳ್ಬೋದು. ಈ 8ನೇ ಮೈಲೆಲ್ಲ ಹೋಗಬೇಕು ಅಂದ್ರೆ ಎಷ್ಟೊತ್ತಾಗ್ಬೋದು ನಿಮ್ಮ ಪ್ರಕಾರ? 8ನೇ ಮೇಲೆ ಒಂದು 20 ನಿಮಿಷ ಆಗುತ್ತೆ. 20 ನಿಮಿಷ, 20 ಮಿನಿಟ್ಸ್. ಆಲ್ರೆಡಿ ಡೆವಲಪ್ಡ್ ಏರಿಯಾ ಆಗಿರೋದಕ್ಕೋಸ್ಕರ ಬಾಣಾವರೆಲ್ಲ ಕ್ರಾಸ್ ಮಾಡೋದಕ್ಕೋಸ್ಕರ ಒಂದು ಟೈಮ್ ಎಸ್ ಸಫಿಷಿಯೆಂಟ್ ಆಗಿ ಟ್ರಾಫಿಕ್ ರೀಸನ್ ಇಂದ ಹೇಳ್ತಾ ಇದ್ರೆ ನೀವು ಕ್ವಿಕ್ಕಾಗಿ ಹೋಗ್ಬೋದು, ಬಟ್ ಟ್ರಾಫಿಕ್ಸ್ ಇರುತ್ತೆ ಡೆಫಿನೆಟ್ಲಿ ಅಂತ ಹೇಳ್ಬೋದು. ನೀವು ಚಿಕ್ಕಬಳ್ಳಾಪುರ ಮೇಲೇನೆ ಹೊರಟೋಗ್ಬೋದು. ರೋಡ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಡೆವಲಪ್ಮೆಂಟ್ ಬಂದ್ಬಿಟ್ಟು ಸುತ್ತಮುತ್ತಲು ಶಿವರಾಮ್ ಕಾರಂತ್ ಬರ್ತಾ ಇರೋದ್ರಿಂದ ಆ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಈ ನಮ್ಮ ಸೆಂಟ್ ಫಿಲಮೆನಿಂದ ಕೆಳಗಡೆ ರೋಡ್ ಹೋಗುತ್ತಲ್ಲ, ಏನೋ 100 ಫೀಟ್ ರೋಡ್ ಇರ್ಬೋದಲ್ವಾ ಸರ್? 150 ಫೀಟ್ ರೋಡ್ ಸರ್. 150 ಅದು ಫೀಟ್ ರೋಡ್ ಸಕ್ಕತ್ತಾಗಿದೆ. ಅದು ಲೇಔಟ್ ಎದುರುಗಡೆ 150, ಕನೆಕ್ಟಿವಿಟಿ ರೋಡ್ಸ್ ಎಲ್ಲ 150 ಏನದು? ಇದೆ. ಫೈನಲ್ ಆಗಿ ನನಗೆ ಪ್ರೈಸ್ ಕೇಳೋದೇ ಭಾಳ ಆಶ್ಚರ್ಯ ಅನಿಸ್ತಾ ಇದೆ ಸರ್. ಏನು ಪ್ರೈಸನ್ನು ಕೋಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? BDA ಅಪ್ರೂವ್ಡ್ ಆಗಿದ್ದಕ್ಕೋಸ್ಕರ ನಾವು 8,000 rupees ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ ಸರ್. ಅದು ರೆಸಿಡೆನ್ಷಿಯಲ್ ಸೈಟ್ಸ್ಗೆ. ಕಮರ್ಷಿಯಲ್ ಪ್ರಾಪರ್ಟಿಗೆ 10,500 rupees ಕೋಟ್ ಮಾಡ್ತಾ ಇದ್ದೀವಿ. 8,000 10,000. ಎಸ್ ಸರ್. ಒಂದು ಕ್ವಶನ್ ಕೇಳ ಸರ್, ಇಸ್ ಇಟ್ ವರ್ತ್? 8,000 ಕೊಟ್ಟು ನಾವು ತಗೊಂಡ್ರೆ ವರ್ತ್ ಅಂತ ಹೇಳ್ತೀರಾ ಸರ್? 100% ವರ್ತ್ ಸರ್. ಸರ್ ಯಾವ ಥರ ಅಂತಂದರೆ, ಈಗಿನ ಡೆವಲಪ್ಮೆಂಟ್ಸ್ ಪ್ರಕಾರ ಶಿವರಾಮ್ ಕಾರಂತ್ ಬಡಾವಣೆ ಬರ್ತಾ ಇದೆ. ಸೊ ಅದು ಡೆವಲಪ್ಮೆಂಟ್ಸು ಮತ್ತು ಕನೆಕ್ಟಿವಿಟಿ ರೋಡ್ಸು ಮೈಂಡಲ್ಲಿ ಇಟ್ಕೊಂಡ್ರೆ ಸೊ ಡೆವಲಪ್ಮೆಂಟ್ 100% ಬಂದೇ ಬರುತ್ತೆ. ಓಕೆ. ಸೊ ನಿಮ್ಮ ಪ್ರಕಾರ ಈಗ ನಾವೇನೋ 8,000 ಕೊಟ್ಟು ತೊಗೊತೀವಿ, ಯಾರಾದರೂ ನಾವು ಉಳ್ಕೊಳ್ಳೋದು ಬೇಡ, ನಾವು ಅಪ್ರಿಷಿಯೇಷನ್ ನೋಡ್ತಾ ಇದ್ದೀವಿ, 1 ವರ್ಷ 2 ವರ್ಷ ಬಿಟ್ಟು ಮಾರಬೇಕು ಅಂತ ಇದ್ದೀವಿ, ಆ 8,000 ಇರೋದು 10,000 ದಾಟೋ ಚಾನ್ಸಸ್ ಇದೆಯಾ? 100% ಇದೆ ಸರ್. 2 ಇಯರ್ಸಲ್ಲಿ ಡೆವಲಪ್ಮೆಂಟ್, ಡ್ರಾಸ್ಟಿಕಲ್ ಡೆವಲಪ್ಮೆಂಟ್ಸ್ ಈ ಏರಿಯಾ ಕಡೆ ಬರುತ್ತೆ ಸರ್. ಜಸ್ಟ್ ಬಿಕಾಸ್ ಆಫ್ ಕನೆಕ್ಟಿವಿಟಿ ರೋಡ್ಸು ಮತ್ತು ಶಿವರಾಮ್ ಕಾರಂತ್ ಬಡಾವಣೆ ಮತ್ತು ಈ ಸರೌಂಡಿಂಗ್ಸು, ಸ್ಕೂಲ್ಸು, ಕಾಲೇಜಸ್ಸು ಕನೆಕ್ಟಿವಿಟಿ ಇರೋದಕ್ಕೋಸ್ಕರ ರೆಸಿಡೆನ್ಷಿಯಲ್ ಪರ್ಪಸ್ಗೆ 100% ಡೆವಲಪ್ಮೆಂಟ್ ಬಂದೇ ಬರುತ್ತೆ. ಅಪ್ರಿಸಿಯೇಷನ್ ವಾಸ್ ಫಿಕ್ಸ್ಡ್. ಓಕೆ, 100% ಬರುತ್ತೆ. ಎಸ್, ಡೆಫಿನೆಟ್ಲಿ. ಯಾಕಂತಂತಂದರೆ ಒಂದ್ಸತಿ ಶಿವರಾಮ್ ಕಾರಂತ್ ಲೇಔಟ್ ಕಂಪ್ಲೀಟ್ ಆಯಿತು ಅಂದರೆ, ಇವಾಗಿನ್ನೂ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಯಿತು ಅಂದಾಗ ಎಷ್ಟೊಂದು ಕಂಪ್ನೀಸ್ಗಳು ಬರುತ್ತೆ, ಎಷ್ಟು ಜನ ಬರ್ತಾರೆ, ಎಷ್ಟು ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ, ಅಂದರೆ ಜನಸಾಂದ್ರತೆ ಕ್ರಿಯೇಟ್ ಆಗುತ್ತೆ. ಸೊ ಆವಾಗ ಎಷ್ಟೊಂದು ಸ್ಕೂಲ್ಗಳು ಬರ್ಬೋದು, ಕಾಲೇಜಸ್ಗಳು ಬರ್ಬೋದು. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಅನೇಕ ಗೌರ್ಮೆಂಟ್ ರಿಲೇಟೆಡ್ ಇದು ಬರ್ತಾ ಇದೆ, ಬರುತ್ತೆ ಸರ್. ಸ್ಟೇಡಿಯಮ್ಸು ಏನೇನೋ ಬರೋದೆಲ್ಲ ಇದೆ. ಆ್ಯಕ್ಚುಲಿ ತುಂಬ ಹೇಳ್ತಾ ಇದ್ದಾರೆ ಸರ್. ತುಂಬ ಲ್ಯಾಂಡ್ ಅಕ್ವಿಷನ್ ಆಗಿರೋದಕ್ಕೋಸ್ಕರ ಅವರು ಫೆಸಿಲಿಟೀಸ್ ವೈಸು ಕಾಂಪ್ರಮೈಸ್ ಮಾಡಂಗೆ ಇಲ್ಲ ಸರ್, ಕೊಡಲೇಬೇಕು ಅವರು. ಸೊ ಪ್ರೈಸು ಅಷ್ಟೇ, ನಾವು ಕೋಟ್ ಮಾಡ್ತಾ ಇರೋದು ಕಡಿಮೆ ಸರ್. ಎಲ್ಲ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಪ್ರೈಸ್ ಎಲ್ಲಿಗೋ ಹೋಗುತ್ತೆ. 10,000 ದಾಟುತ್ತಾ? 100% ದಾಟುತ್ತೆ. 1 year ಅಲ್ಲಿ ಅಪ್ರಿಷಿಯೇಷನ್ ಗ್ಯಾರಂಟಿ. 2 years ಅಲ್ಲಿ ನಾವು 100% 10,000 ಮಾರ್ಬೋದು ಸರ್. ಮಾರ್ಬೋದು ಅಂತೀರಾ ಅಲ್ವಾ? ಸೊ ನೀವು ಉಳ್ಕೊಳ್ಳೋದಾದ್ರೆ ಡೆಫಿನೆಟ್ಲಿ ದೊಡ್ಡ ಫ್ಲಾಟ್ಗಳಿದೆ, ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೋಡ್ತಾ ಇದ್ರೆ ಆಲ್ ಓವರ್ ಕರ್ನಾಟಕದಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಯಾರೇ ನೋಡ್ತಾ ಇದ್ರು ಕೂಡ ಒಳ್ಳೆ ಅಪ್ರಿಷಿಯೇಷನ್ ಬೇಕು, ಬಂಗಾರದ ಬೆಲೆ ಬೇಕು ಅಂತಂದ್ರೆ ಇಲ್ಲಿ ಬನ್ನಿ. 8,000 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಆದರೂ ಕೂಡ ಸರ್ ಅದರಲ್ಲೂ ಏನಾದರೂ ಒಂದು ಸ್ವಲ್ಪ ನೆಗೋಷಿಯಬಲ್ ನಮ್ಮ ವೀಕ್ಷಕರಿಗೆ? ನೆಗೋಷಿಯೇಷನ್ ಸರ್, ಇಟ್ಸ್ ನಾಟ್ ಎ ಫಿಕ್ಸ್ಡ್. ನಾವು ಫಿಕ್ಸ್ಡ್ ಅಂತ ಮಾಡ್ತಿಲ್ಲ, ಇಟ್ಸ್ ಎ ನೆಗೋಷಿಯೇಷನ್. ಡಿಪೆಂಡ್ಸ್ ಆನ್ ಪೇಮೆಂಟ್ಸ್, ಯಾವ ಥರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಬಟ್ ಆಗುತ್ತಾ? 100%. ಕನ್ನಡಕೋರ್ ಅಂತ ಹೇಳ್ಕೊಂಬಂದ್ರೆ ಒಂದು ಸ್ವಲ್ಪನಾದ್ರು ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಸ್ಪೆಷಲ್ ಡಿಸ್ಕೌಂಟೇ ಮಾಡ್ಕೊಡ್ತೀರಾ ಅಲ್ವಾ ಸರ್? ಆಮೇಲೆ ಇಲ್ಲಿ ಲೋನ್ ಆಗುತ್ತಾ? ಎಷ್ಟು % ಲೋನ್ ಆಗುತ್ತೆ ಸರ್ ಇಲ್ಲಿ? ಲೋನ್ ವೈಸ್ ಬಂತು ಅಂತಂದರೆ ನಾವು ಮಾರ್ಕೆಟ್ ವ್ಯಾಲ್ಯೂ ಮೇಲೆ 80% ಮಾಡೋಕ್ಕೂ ರೆಡಿ ಇದ್ದೀವಿ, 70% ಮಾಡೋಕ್ಕೂ ರೆಡಿ ಇದ್ದೀವಿ. ಸೊ ಡಿಪೆಂಡ್ಸ್ ಆನ್
ಕಸ್ಟಮರ್ ಸಿಬಿಲ್ ಸ್ಕೋರ್. ಓಕೆ ಓಕೆ, ನಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್. ಎಸ್ ಸರ್. ಬಟ್ ನೀವು ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿದ್ದೀರಾ? ಆಲ್ರೆಡಿ ನ್ಯಾಷನಲೈಸ್ ಬ್ಯಾಂಕ್ ಜೊತೆ ಟೈಅಪ್ ಆಗಿದ್ದೀವಿ. ಒಂದು ಕೆನರಾ ಬ್ಯಾಂಕ್ ಟೈಅಪ್ ಆಗಿದ್ದೀವಿ, HDFC ಬ್ಯಾಂಕ್ ಆಗಿದೆ, ICICI ಬ್ಯಾಂಕ್ ಆಗಿದೆ. ಈ ನೆಕ್ಸ್ಟ್ ವೀಕಲ್ಲಿ LIC ಕೂಡ ಮಾಡಿಸ್ತಾ ಇದ್ದೀವಿ ಸರ್. LIC ಹೌಸಿಂಗ್ ಫೈನಾನ್ಸ್. ಎಸ್ ಸರ್. ಸೊ ನೀವೇ ಎಲ್ಲ ಪ್ರೊಸೆಸ್ ಮಾಡಿಸ್ಕೊಡ್ತೀರಾ? ನಾವೆಲ್ಲ ಪ್ರೋಸೆಸ್ ಮಾಡಿಸ್ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಕಸ್ಟಮರ್ ಏನಿದ್ರು ಪ್ರೊಸೆಸಿಂಗ್ ಫೀಸ್ ಒಂದು ಪೇ ಮಾಡಿದ್ರೆ ಸಾಕು. ಸಾಕಂತೀರಾ? ಡಾಕ್ಯುಮೆಂಟೇಷನ್ ವರ್ಕ್ ಎಲ್ಲ ನಾವು ನೋಡ್ಕೊಂತೀವಿ. ಸೂಪರ್ ಸೂಪರ್. BD ಅಪ್ರೂವ್ಡ್ ಆಗಿರೋದ್ರಿಂದ ಸರ್ ಹೇಳಿದ್ ಕರೆಕ್ಟು. 80% ಲೋನ್ ಆಗುತ್ತೆ ರೀ, ನೀವು ತಲೆ ಕೆಡಿಸ್ಕೊಳ್ಳೋದು ಅಗತ್ಯನೇ ಇಲ್ಲ ಅಂತ ಹೇಳ್ತೀರಿ. ಸರ್ ಯಾರಾದರೂ ಇವಾಗ ಬಂದು ನೋಡಿ ಓಕೆ ನಮ್ಗೆ ಯಾವುದೋ ಸೈಟ್ ಇಷ್ಟ ಆಯಿತು, ನಂಬರ್ 1 ಇಷ್ಟ ಆಯಿತು, ಪಾರ್ಕ್ ಪಕ್ಕದಲ್ಲೇ ಇದೆ ಅಂತ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ಪ್ರೊಸೆಸ್ ಏನು ಸರ್? ಹೆಂಗೆ ಸರ್ ಇದು ಡಾಕ್ಯುಮೆಂಟ್ ಎಲ್ಲ? ಬುಕಿಂಗ್ ಪ್ರೋಸೆಸ್ ಬಂತು ಅಂತಂದರೆ 25,000 rupees ಟೋಕನ್ ಅಡ್ವಾನ್ಸ್ ಅಂತ ತೊಗೊತೀವಿ. ಸರಿ. ಸೊ ಟೋಕನ್ ಅಡ್ವಾನ್ಸ್ ತೊಗೊಂಡಿದ್ದಾದ್ಮೇಲೆ 10 days ಲೀಗಲ್ ಟೈಮ್ ಅಂತ ಕೊಡ್ತೀವಿ ಸರ್. ಸೊ ಲೀಗಲ್ ಟೈಮ್ ಸ್ಟ್ರಿಕ್ಟ್ಲಿ 10 days ಕೊಡೋದು, ಅದ್ರ ಮೇಲೆ ಚಾನ್ಸಸ್ ಇಲ್ಲ. ಸರಿ ಸರಿ. ಡಾಕ್ಯುಮೆಂಟೇಶನ್ ಎಲ್ಲ ಇರೋದಕ್ಕೋಸ್ಕರ. ಸೊ ಅದಾದಮೇಲೆ ಅವ್ರ ಪೇಮೆಂಟ್ಸ್ ಯಾವ ಥರ ಮಾಡ್ತಿರೋ ಅದ್ರ ಮೇಲೆ ಕಂಟಿನ್ಯೂಷನ್ ಮಾಡಿಕೊಂಡು ಇವನ್ ಡೈರೆಕ್ಟ್ ರಿಜಿಸ್ಟ್ರೇಷನ್ ಅಂದರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲ ಲೋನ್ಗೆ ಹೋಗ್ತಾರೆ ಅಂದರೆ 15-20 days ಲೋನ್ ಮಾಡಿಸಿ ಲೋನ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಸರ್. ಎಲ್ಲ ಆಪ್ಷನ್ಸು ಇದೆ ನಿಮ್ಮ ಹತ್ರ. ಓಕೆ, ಈಗ ಯಾರಾದರೂ ಭೇಟಿ ಮಾಡಬೇಕು ನಿಮ್ಮನ್ನು ಅಂತಂದರೆ, ನವೀನ್ ಸರ್ನ ಭೇಟಿ ಮಾಡಬೇಕು ಅಂದರೆ ಎಲ್ಲಿ ಬರ್ಬೇಕು ಸರ್? ನಾವು ಈ ಲೇಔಟ್ಗೆ ಬರಬೇಕಾ, ನಿಮ್ಮ ಆಫೀಸ್ಗೆ ಬರಬೇಕಾ? ಸರ್ ಆಫೀಸ್ ಏನಿಲ್ಲ, ಲೇಔಟೇ ಆಫೀಸು. ಲೇಔಟು ಆಫೀಸ್ ಎರಡೂ ಒಂದೇ ಕಡೆ ಇರೋದಕ್ಕೋಸ್ಕರ ನಾವು ಇಲ್ಲೇ ಅವೈಲಬಿಲಿಟಿ ಇರ್ತೀವಿ ಸರ್. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಬಂದು. ಯಾರ್ಯಾರು ಇರ್ತಾರೆ ಸರ್ ಇಲ್ಲಿ ನಿಮ್ಮನ್ನು ಬಿಟ್ಟು? ನಾನು ನವೀನ್ ಅಂತ ಇರ್ತೀನಿ ನಾನು, ಮತ್ತೆ ಗಂಗಾಧರ್ ಸರ್ ಅಂತ ಇರ್ತಾರೆ, ಶ್ರೀನಿವಾಸ್ ಅಂತ ಇರ್ತಾರೆ ಸರ್. ನವೀನು, ಗಂಗಾಧರ್ ಸರ್, ಶ್ರೀನಿವಾಸ್ ಸರ್, 3 ಜನರು ಇಲ್ಲಿ ಇರ್ತಾರೆ. 3 ಜನರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಡೈರೆಕ್ಟಾಗಿ ಬರ್ಬೋದಲ್ವ ಸರ್? ಇಲ್ಲಿ ಸರಿ, ಇಮಿಡಿಯೇಟ್ ವಾಕಿನ್ ಆಗ್ಬೋದು. ವಾಕಿನ್ ಆಗ್ಬೋದು ಅಲ್ವಾ? ಸೊ ವಾಕಿನ್ ಆಗಿ ಬನ್ನಿ, ನೋಡಿ, ಆರಾಮಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. 80% ಲೋನ್ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ಯಾರು ಒಂದು ಕ್ವಾಲಿಟಿ ಒಂದು ಲೇಔಟ್ ಬೇಕು, ಕ್ವಾಲಿಟಿ ಸೈಟ್ಸ್ ಬೇಕು, ಅಲ್ಲಿ ಅವ್ರು ಬರಬೇಕು ಅಂತ ಹೇಳ್ತೀನಿ ಸರ್. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಲೇಔಟ್ ಬಗ್ಗೆ ಹೇಳಬೇಕು ಅಂತಂದರೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಎವ್ರಿ ಕಸ್ಟಮರು ನೋಡೋದು ಅಪ್ರಿಸಿಯೇಷನ್ನು ಮತ್ತು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೋಸ್ಕರ ನೋಡ್ತಾರೆ ಸರ್. ಇಲ್ಲಿ ಎರಡೂ ಇರೋದಕ್ಕೋಸ್ಕರ ಬೆಸ್ಟ್ ಸರ್. ಲೊಕೇಶನ್ ವೈಸ್ ನೋಡೋದಾದರೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ, ಮತ್ತು ಅಪ್ರಿಸಿಯೇಷನ್ ವೈಸ್ ನೋಡೋದಾದರೆ 2 yearsಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಬರುತ್ತೆ. ಮತ್ತು ಮನೆ ಕಟ್ಟಿ ಇಮಿಡಿಯೇಟ್ ವಾಸ ಮಾಡೋವಂಥ ಜಾಗ ಇದೆ ಸರ್, ಇಮಿಡಿಯೇಟ್ ಮನೆ ಕಟ್ಬೋದು. ಕರೆಕ್ಟ್. ಇದೊಂದು ಹೇಳ್ಬೋದು ಸರ್, ಇವೆರಡು ಪಾಯಿಂಟ್ಸೇ ಮೇಜರ್. ಅಪ್ರಿಸಿಯೇಷನ್ ಮತ್ತು ಇಮಿಡಿಯೇಟ್ ಮನೆ ಕಟ್ಕೊಂಡು ರೆಡಿ ಟು ಕನ್ಸ್ಟ್ರಕ್ಷನ್. ಸೊ ಡೆಫಿನೆಟ್ಲಿ ಸುತ್ತಮುತ್ತಲು ನೀವು ಹುಡ್ಕೊಂಡು ಹೋಗ್ತೀರಿ ಅಂತಂದರೆ ಎಲ್ಲ ರೆವೆನ್ಯೂ ಸೈಟ್ಸ್ಗಳು ರೆಡಿ ಟು ರಿಜಿಸ್ಟ್ರೇಷನ್ ಇರೋದಿಲ್ಲ, ರೆಡಿ ಟು ಕನ್ಸ್ಟ್ರಕ್ಷನ್ ಇರೋದಿಲ್ಲ, ಎಲ್ಲ ಸಿಗ್ತಾ ಇದೆ. BD ಅಪ್ರೂವ್ಡ್ ಬೇರೆ ಸಿಗ್ತಾ ಇದೆ ಅಂದರೆ ಇನ್ನೇನು ಬೇಕು ವೀಕ್ಷಕರೇ? ಎಸ್ಪೆಷಲಿ ನಮ್ಮ ಏರಿಯಾಗೆ ಬರ್ತಾ ಇದೆ ಅಂದರೆ ವೆಲ್ಕಮ್ ಅಂತ ಹೇಳ್ತೀನಿ. ದಯವಿಟ್ಟು ಬನ್ನಿ, ಇಲ್ಲೊಂದು ಒಳ್ಳೆ ಮನೆ ಕಟ್ಕೊಂಡು ಆರಾಮಾಗಿರಿ ಅಂತ ಹೇಳ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ BD ಅಪ್ರೂವ್ಡ್ ಲೇಔಟನ್ನು ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡ್ಬರ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. ಇವೆಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.